ಎಲ್ರಿಗೂ ನಮಸ್ತೆ, ಹೇಗಿದ್ದೀರಲ್ಲ? ನನಗೆ ಎಂತಂತ ಗೊತ್ತಿಲ್ಲ ಮಾರೆ. ನಿನ್ನೆ ಅವಲಕ್ಕಿ ತಿನ್ಲಿಕ್ಕೆ ತುಂಬಾ ಇಷ್ಟ ಆದದ್ದು ಮಾರೆ. ಬಜಿಲಿ ನಮ್ದು ತಂಬಿಲಕ್ಕೆ, ಕೋಲಕ್ಕೆ, ದೇವಸ್ಥಾನದಲ್ಲಿ ಕೊಡೋ ಅವಲಕ್ಕಿ ಬಜಿಲಿ ಉಂಟಲ್ಲ, ಅದು ತಿನ್ಲಿಕ್ಕೆ ತುಂಬಾ ಮನಸ್ಸಾದದ್ದು. ಹಾಗೆ ಎಂತ ಮಾಡಿದೆ, ಈಗ ಬೆಳಿಗ್ಗೆ ಎದ್ದು ಸೀದಾ ಒಂದು ಅರ್ಧ ಕೆಜಿ ಬೆಲ್ಲ, ಮತ್ತೆ ಅರ್ಧ ಕೆಜಿ ಅವಲಕ್ಕಿ, ಮತ್ತೆ ಕಾಯಿ ತುರಿ, ಬಾಳೆಹಣ್ಣೆಲ್ಲ ಮನೆಯಲ್ಲಿತ್ತು, ಅದನ್ನೆಲ್ಲ ಮಾಡುವಂತ ಈಗ ಬಂದಿದ್ದೇನೆ. ಅದು ಎಂತ ಇಲ್ಲ ಮಾಡ್ಲಿಕ್ಕೆ, ಅಷ್ಟು ದೊಡ್ಡ ಸಂಗತಿ ಅಂತ ಇಲ್ಲ, ನಿಮ್ಗೆ ಸಹ ಗೊತ್ತುಂಟು. ಆದ್ರೆ ನಮ್ಗೆ ಅದು ರೀಲ್ಸ್ ಅಲ್ಲಿ ಹಾಕ್ಲಿಕ್ಕೆ ಅಂತ ಕಂಟೆಂಟ್ ಅಂತ ಇರ್ಲಿಲ್ಲ ಮಾರೆ. ಹಾಗಾಗಿ ಇದನ್ನೇ ಒಂದು ಮಾಡಿ ತೋರಿಸುವ ಅಂತ. ನೋಡು ಬನ್ನಿ. ಶುರುವಿಗೆ ನಾನೊಂದು ತೋಪ್ ತಗೊಳ್ತೇನೆ. ನನಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡ ಒಂದು ತೋಪ್ ತಗೊಳ್ತೇನೆ. ತೋಪಿನಲ್ಲಿ ನನಗೆ ಇಷ್ಟು ಅವಲಕ್ಕಿ ಬೇಕು, ಬಜಿಲ್ ಬೇಕು. ನೋಡಿ ಇದರಲ್ಲಿ ಒಂದು ಎಷ್ಟು 1/4 ಕೆಜಿ ಉಂಟಂತ. 1/4 ಕೆಜಿ ಅವಲಕ್ಕಿ ತಗೊಂಡೆ, ಅದಕ್ಕೆ ಹಾಕ್ತೇನೆ. ಬೇರೆಯವರೆಲ್ಲ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನನಗೆ. ನಾನು ಮಾಡುವ ರೀತಿ ಹೀಗೆ. ಹೇಗೆ ಅಂತ ಯಾಕಂತ ಹೇಳಿದ್ರೆ, ಹೇಗೆ ಮಾಡಿದ್ರೆ ಹೋಗುದು ಹೊಟ್ಟೆಗೆ ಅಲ್ವಾ, ನಮ್ದು ಹೊಟ್ಟೆಗೆ ಅಲ್ವಾ. ನಾವು ಮಾಡಿದ್ರೆ ನಮ್ಗೆ ಇಷ್ಟ ಆಗ್ತದೆ, ಅದು ಹೇಗೆ ಸಹ ಮಾಡಿ. ಅವಲಕ್ಕಿ ಆದ್ಮೇಲೆ ನಾನು ಬಾಳೆಹಣ್ಣನ್ನು ಹಾಕ್ತೇನೆ. ಬಾಳೆಹಣ್ಣು ನಾನು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಆಯ್ತಾ. ಅರ್ಧ ಬಾಳೆಹಣ್ಣು ಹಾಕ್ತೇನೆ. ಅದಾದ ನಂತರ ಉಂಟಲ್ಲ, ಇಲ್ಲಿ ಬೆಲ್ಲ ತಂದಿದೆ, ಅದು ತುಂಬಾ ಗಟ್ಟಿ, ತುಂಬಾ ಸ್ಟ್ರಾಂಗ್ ಉಂಟದು. ಅದು ಕೈಯಲ್ಲಿ ಹೀಗೆ ಮುರೆಪ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ. ಹಾಗಾಗಿ ಈಸಿ ಆಗ್ತದೆ ನೋಡಿ, ಒಳ್ಳೆ ಆಗ್ತದೆ, ಈಸಿಯಲ್ಲಿ ಪುಡಿ ಆಗ್ತದೆ. ಇನ್ನು ಅದನ್ನು ಅದಕ್ಕೆ ಹಾಕುವ. ಒಂದು ತುಂಡು ಬೆಲ್ಲ ಸಹ ತಿಂದೆ, ಯಾಕಂದ್ರೆ ತುಂಬಾ ಗಟ್ಟಿದ್ದು, ಹುಡಿ ಆಗ್ತಿರ್ಲಿಲ್ಲ. ಎಷ್ಟು ಬೆಲ್ಲ ಹಾಕಿದ ನಂತರ ಸ್ವಲ್ಪ ಕಾಯಿ ತುರಿಯನ್ನು ಹಾಕುವ. ಕಾಯಿ ಹಾಕಿದ್ರೆ ಒಳ್ಳೆ ಆಗ್ತದೆ. ಮನೆಯವರೆಲ್ಲ ನಮಗೆ ಮಾಡ್ತಾರೆ ತಂಬಿಲಕ್ಕೆ, ಅದಕ್ಕೆಲ್ಲ ಒಳ್ಳೆ ಆಗ್ತದೆ. ನಾನು 2-3 ದಿವಸ ಇಟ್ಟೆಲ್ಲ ತಿಂತಿದ್ದೆ. ಇದನ್ನು ಸಹ ನನಗೆ ಒಂದು ದಿವಸ ತಿನ್ಲಿಕ್ಕೆ ಆಗುದಿಲ್ಲ, ನಾನು 2-3 ದಿವಸ ಇಟ್ಟು ತಿಂತೇನೆ. ಇಷ್ಟು ಸಾಕು ಖಾರ. ಈಗ ಇದನ್ನು ಚಂದ ಮಾಡಿ ಮುರಿಬೇಕು, ಕಲಿಸ್ಬೇಕು. ಇಲ್ಲಿ ಅದು ಅವಲಕ್ಕಿ ಉಂಟಲ್ಲ, ಸ್ವಲ್ಪ ಊರಿನ ಅವಲಕ್ಕಿ ಹಾಗೆ ಅಲ್ಲ, ತುಂಬಾ ಗಟ್ಟಿ ಇರ್ತದೆ. ಅದು ಎಂತಂತ ಗೊತ್ತಿಲ್ಲ, ತುಂಬಾ ಗಟ್ಟಿ. ಊರಿನ ಅವಲಕ್ಕಿ ಹಾಗೆಲ್ಲ ನೋಡ್ಲಿಕ್ಕೆ ಹಾಗೆ ಇರ್ತದೆ, ಮಾತ್ರ ಸ್ವಲ್ಪ ಗಟ್ಟಿ. ಅದು ಅವಲಕ್ಕಿಯನ್ನು ನೀರಿಗೆ ಹಾಕಿ ಬಿಸಿಲಿಗೆ ಒಣಸಿದ್ರೆ ಹೇಗೆ ಆಗ್ತದೆ, ಹಾಗೆ ಗಟ್ಟಿ ಇರ್ತದೆ. ನೋಡಿ, ನೋಡ್ಲಿಕ್ಕೆ ಹಾಗೆ ಆಯ್ತು. ನೋಡಿ ನೋಡಿ, ಬಜಿಲ್ ರೆಡಿ ಆಯ್ತು. ಈಗ ನಾನು ಸ್ವಲ್ಪ ತಿಂತೇನೆ, ಟೇಸ್ಟ್ ಮಾಡ್ತೇನೆ, ಆಯ್ತಾ. ತುಂಬಾ ಚಂದ ಉಂಟು. ಮತ್ತು ನಾನು ಆಗ್ಲೇ ಹೇಳಿದಲ್ಲ, ನಾವು ಮಾಡಿದ ಅಡುಗೆ ನಮ್ಗೆ ಒಳ್ಳೇದಾಗ್ತದೆ ಯಾವಾಗಲೂ ಅಂತ. ಹಾಗೆ ತುಂಬಾ ಚೆನ್ನಾಗಿದೆ. ಇಲ್ಲಾಂದ್ರೆ ಸಹ ಒಳ್ಳೇದಾಗಿದೆ ಆಯ್ತಾ, ಯಾರು ಸಹ ತಿನ್ಬೋದು. ನಿಮ್ಗೆ ಸಹ ಬೇಕಾ? ಬೇಕಾದ್ರೆ ಒಂದು ಕೆಲಸ ಮಾಡಿ ಆಯ್ತಾ, ನಿಮ್ಮ ಮನೆಯಲ್ಲಿ ತಂದು ಮಾಡಿ. ಮತ್ತೆ ಇಲ್ಲಿಂದ ಇದು ಇಷ್ಟೊಂದು ಬಜಿಲನ್ನು ತಂದು ಕೊಡ್ಲಿಕ್ಕೆ ಪೂರೈಸುವುದಿಲ್ಲ, ಆಯ್ತಾ. ನಿಮ್ಮ ಮನೆಯಲ್ಲಿ ಮಾಡಿ. ನಾನು ಸ್ವಲ್ಪ ಬಜಿಲನ್ನು ತಿಂತೇನೆ, ಮತ್ತೆ ಸಿಗುವ. ಬಾಯ್.